ಚಿನ್ನದ ಬಜಾರ್ ಭೀಮ, ಹಾ, ಮನ್ಸಿನ್ ತುಂಬಾ ಪ್ರೇಮ. ಸ್ನೇಹಿತರೆ 9-25 ಲಕ್ಷಕ್ಕೆ ಮೊನ್ನೆ ಜಾಗುವಾರ್ ವ್ಯಾಪಾರ ಆಗಿದ್ ನೀವೆಲ್ಲರೂ ಕೇಳ್ಪಟ್ಟಿರ್ತೀರಾ. ತಮಿಳ್ನಾಡಿಗಲ್ವಾ, ತಮಿಳ್ನಾಡಿಗೆ ವ್ಯಾಪಾರ ಆಯ್ತು. ಅದ್ರದ್ದು ಸರಿಸಾಟಿಯಾಗಿ ಅದ್ರ ಜೊತೆ ನಿಂತು ಓಡಿರುವ ಒಂದು ಹಳ್ಳಿ ಕಾರ್ ಭೀಮಾ ನೋಡಿ, ಇದೇ ಭೀಮಾ ಇತ್ತು. ಸ್ನೇಹಿತರೆ, ಇವತ್ತು ಬೀರೂರಿನ ಚಕ್ಕಡಿ ರೇಸು ನಡೀತಿದೆ. ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಿದೆ. ಅಲ್ಲಿ ಒಂದು ಪ್ರಥಮ ಸುತ್ತಿನಲ್ಲಿ ಈ ಭೀಮಾ ಮತ್ತೆ ಸರ್ ಇದು ಹಳ್ಳಿಕಾರ ಇಲ್ಲ ಗೂಳಿನ ಸರ್ ಇದು ಭೀಮಾ ಹಳ್ಳಿಕಾರ್ ಎತ್ತು ಒಂದು ಗೂಳಿ ಮುಂದೆ ಪಾಸ್ ಆಗಿತ್ತೆ. ಅದಕ್ಕೆ ಎಲ್ಲರೂ ಜನ ಪ್ರೋತ್ಸಾಹ ಪಟ್ಟು ಖುಷಿಯಿಂದ ನೋಡ್ತಿದ್ರು. ಬಹಳ ಇಷ್ಟಪಟ್ಟು ಇಂಟರ್ವ್ಯೂ ಮಾಡ್ತಿದೀವಿ. ಅದ್ರ ಓನರ್ ಇಲ್ಲೇ ಇದ್ದಾರೆ, ಮಾತಾಡ್ಸೋಣ ಬನ್ನಿ ಸರ್. ಸರ್ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತೇಳಿ. ಶ್ರೀನಿವಾಸ್. ಯಾವ ಊರು ಸರ್ ಇದು? ಸುಣದಹಳ್ಳಿ, ತರೀಕೆರೆ ಹತ್ರ. ತರೀಕೆರೆ ಹತ್ರ ಸುಣ್ಣದಹಳ್ಳಿ. ಸರ್ ಇದು ಫಸ್ಟ್ ರೌಂಡ್ ಪಾಸ್ ಆಗಿದ್ಕೆ ನಿಮಗೆ ಏನ್ ಅನಿಸ್ತಿದೆ? ಇದು ಮುಂಚೆಯಿಂದನೂ ಚಕ್ಡಿ ಗಾಡಿಗೂ ಚೆನ್ನಾಗಿ ಓಡುತ್ತೆ, ದೊಡ್ಡ ಗಾಡಿಗೂ ಚೆನ್ನಾಗಿ ಓಡುತ್ತೆ. ಅದ್ರ ಜೊತೆ ಚಕ್ಡಿ ಗಾಡಿಗೆ ಆಲ್ರೆಡಿ ಹಾಕಿರೋ ಕಣಗಳೆಲ್ಲ ಫಸ್ಟ್ ಪ್ರೈಸೇ ಮಾಡಿರೋದು. ಹೌದಾ? ಜಾಗ್ವಾರ್ ಜೊತೆನೂ ಓಡಿದೆ. ಏನ್ ಮೊನ್ನೆ 9-25ಕ್ಕೆ ವ್ಯಾಪಾರ ಆಯ್ತು ಜಾಗ್ವಾರ್ ನವೀನ್ ಅಣ್ಣ ಅವ್ರದ್ದು. ಅದ್ರ ಜೊತೆನೂ ಫಸ್ಟ್ ಪ್ರೈಸ್ ಮಾಡ್ತು. ಒಂದು ಕಣ ಅವ್ರಿಗೂ ಕೊಟ್ಟು. ಸ್ನೇಹಿತರೆ 9-25 ಲಕ್ಷಕ್ಕೆ ಮೊನ್ನೆ ಜಾಗ್ವಾರ್ ವ್ಯಾಪಾರ ಆಗಿದ್ ನೀವೆಲ್ಲರೂ ಕೇಳ್ಪಟ್ಟಿರ್ತೀರಾ. ತಮಿಳ್ನಾಡಿಗಲ್ವಾ, ತಮಿಳ್ನಾಡಿಗೆ ವ್ಯಾಪಾರ ಆಯ್ತು. ಅದ್ರದ್ದು ಸರಿಸಾಟಿಯಾಗಿ ಅದ್ರ ಜೊತೆ ನಿಂತು ಓಡಿರುವ ಒಂದು ಹಳ್ಳಿ ಕಾರ್ ಭೀಮಾ ನೋಡಿ, ಇದೇ ಭೀಮಾ ಇತ್ತು. ಇವತ್ತು ಇಲ್ಲೂ ಒಂದು ರೌಂಡ್ ಪಾಸ್ ಆಗಿದೆ. ಸರ್ ಮತ್ತೆ ಹೇಳಿ, ಮಾಹಿತಿ ಕೊಡಿ ಸರ್. ಇದು ಇನ್ನೇನು ಚಿಕ್ಕದ್ರಿಂದನೂ ಮನೇಲೆ ಸಾಕಿರೋದು, ಅಂದ್ರೆ ತಂದಿದ್ದೆ ಮನೇಲಿ ಒಂಟಿ ಕರನೇ ಸಾಕಿರೋದು. ಚೆನ್ನಾಗಿ ಓಡುತ್ತೆ, ಅದು ಜನಕ್ಕೂ ಚೆನ್ನಾಗಿ ಗೊತ್ತು. ಹೊರಗಡೆ ಜಾಸ್ತಿ ಹಾಕಿಲ್ಲ ನಾವು, ರೇಕ್ಲಾಗೆಲ್ಲ ಕರಿತಾ ಇದಾರೆ, ಬನ್ನಿ ಹಾಕಿ ಅಂತೇಳಿ ಇದ್ ಮಾಡ್ತಾ ಇದಾರೆ, ಕರಿತಾ ಇದಾರೆ. ನಾವೆಲ್ಲೋ ಹಾಕೊಂಡು ಇಲ್ಲ ಹೊರಗಡೆ. ಈಗ ಮುಂದಿನ ದಿನಗಳಿಗೆ ರೇಕ್ಲ ಎಲ್ಲ ಹಾಕ್ತಿವಿ ಸರ್. ಅಂದ್ರೆ ಇದು ತರೀಕೆರೆ ತಾಲೂಕಿಂದು ಮಂಡ್ಯ ಡಿಸ್ಟಿಕ್ ತಾನೆ ಜಾಗ್ವಾರ್ದು? ಮಂಡ್ಯ ಡಿಸ್ಟ್ರಿಕ್ಟ್. ಇಲ್ಲಿಗೆ ಹಾಕೊಂಡ್ ಬಂದಿದ್ರು ಅವ್ರು, ಅಲ್ಲೇ ಕರ್ಸ್ಕೊಳಕ್ ನೋಡಿದ್ರು, ನಾವ್ ಅಲ್ಲಿಗೆ ಹಾಕ್ಲಿಲ್ಲ. ಅವ್ರೆ ನಾವ್ ಇಲ್ಲಿಗೆ ಹಾಕೊಂಡ್ ಬರ್ತೀವಿ, ಒಂದ್ ಕಣ ಹಾಕಿ ಅಂತೇಳಿ ತೇಗೂರು ಹೇಮಂತ್ ಅವ್ರ ಕಡೆಯಿಂದ ಹಾಕಿಸ್ಕೊಂಡಿದ್ರು. ಸರ್ ಈಗ ಅದನ್ನ ರೇಟಿಗೆ ವ್ಯಾಪಾರ ಮಾಡಿದ್ದಾರೆ, ಈಗ ಇದನ್ನ ಕೇಳ್ತಿದಾರ ನಿಮಗೆ? ಸರ್ ರೇಟಿಗೆ ಕೇಳ್ತಾ ಇದಾರೆ, ಬಟ್ ಆ ರೇಟಿಗೆ ಕೇಳ್ದ ಹೋದ್ರು ಇದು ರೇಕ್ಲಾ ರೇಸಿಗೆ ಹೋದ್ರೆ ಆ ಬೆಲೆಗೆ ಹೋಗಂತದೆ. ಬಟ್ ಅಂದ್ರೆ ನಿಮ್ಮ ಎತ್ತಿಗೂ ವ್ಯಾಲ್ಯೂ ಇದೆ ಇವತ್ತು ಬಜಾರಲ್ಲಿ. ವ್ಯಾಲ್ಯೂ ಇದೆ ಸರ್. ಸರ್ ಹಾಕಿದ ಕಾರಣದಲ್ಲೇ ಫಸ್ಟ್ ರೇಸ್ ಇದು ಹೊಡೆದಿದ್ದಾರೆ. ಸರ್ ಎಷ್ಟಲ್ಲಿ ಇದೆ ಸರ್ ಇದು? ಇವಾಗ ಜಸ್ಟ್ ತೋರಿಸ್ತೀರಾ? ಇವಾಗ 4 ಕೆಡವಿದೆ. ಫಸ್ಟ್ನೇ ಕಾರಣನೇ ಫಸ್ಟ್ ರೇಸ್, ಫಸ್ಟ್ನೇ ಸ್ಥಾನ ಪಡೆದಿದೆ. ಹೌದಾ? ನೋಡಿ ಸ್ನೇಹಿತರೆ, 4 ಇವಾಗ ಕೆಡವಿದೆ. ಇನ್ನೇನು ದೊಡ್ಡ ರೇಸಿಗೆ ಹಾಕಿದೀವಿ. ಟೋಟಲ್ 6 ಕಣಕ್ಕೆ ಹಾಕಿದೀವಿ. 3 ಫಸ್ಟ್ ಪ್ರೈಸ್ ಮಾಡಿದೆ. 6ರಲ್ಲಿ 3 ಫಸ್ಟ್ ಪ್ಲೇಸ್ ಮಾಡಿದೆ. ಇನ್ನೇನು ದೊಡ್ಡ ರೇಸಿಗೆ ಎಂಟ್ರಿ ಆಗಂತ ಏಜ್ ಬಂದಾಗಿದೆ. ನೋಡೋಣ ದೊಡ್ಡ ರೇಸಲ್ಲಿ ಯಾವ ರೀತಿ ಮಿಂಚುತ್ತೆ ಅಂತೇಳಿ. ಬಟ್ ಚಕ್ಕಡಿ ರೇಸಲ್ಲಿ ಇವತ್ತು ದೊಡ್ಡ ಗೂಳಿಗಳನ್ನ ಸೋಲ್ಸಿತ್ತೆ ಅನ್ನೋದು ಒಂದು ಖುಷಿ ವಿಷಯ. ರಣವೀರ್ ಅಂತ ಹೇಳಿ. ರಣವೀರ್ ಯಾವ ಸರ್? ಬೀರೂರ್ದು. ನಾನು ಹಳೆ ವಿಡಿಯೋ ಮಾಡಿದ್ದೆ ರಣವೀರ್ ಅಂತ, ಬೀರೂರ್ದು. ಅದು ಪಬ್ಲಿಕ್ ಕಿಂಗ್ ಅಂತ ಕರಿತಿದ್ರು. ಅದು ಅವ್ರು ಕೇಳಿ ಹಾಕಿಸ್ಕೊಂಡು ಇವತ್ತು ದೊಡ್ಡ ಎತ್ತುಗಳನ್ನ ಹಿಂದಿಕ್ಕಿ ಮುನ್ನುಗ್ಗಿ ಒಂದು ರೌಂಡ್ ಪಾಸ್ ಆಗಿದಾವೆ. ನೋಡೋಣ ಇವತ್ತು ಯಾವ ರೀತಿಯಾಗಿ ಪ್ಲೇಸ್ ಮಾಡ್ತಾವ, ಇಲ್ಲ ನೋಡೋಣ ಏನಾಗುತ್ತೆ ಅಂತೇಳಿ. ತುಂಬಾ ಧನ್ಯವಾದ ಸರ್. ಮತ್ತೆ ಏನೇನು ಹಾಕ್ಸಾಕ್ತೀರಾ ಸರ್ ಇದು? ಸರ್ ಹತ್ತಿ ಕಾಳು, ಹುಳ್ಳಿ ಕಾಳು, ಶೇಂಗಾ ಹಿಂಡಿ, ರವೆ ಬೂಸ, ಬೆಳಿಗ್ಗೆ ಹೊತ್ತು 2 ಮೊಟ್ಟೆ, ನಾಟಿಕೋಳಿ ಮೊಟ್ಟೆ, ಹಾಲು. ನೋಡಿ ಸ್ನೇಹಿತರೆ, ಏನ್ ಸಾಮಾನ್ಯವಾಗಿ ಸಾಕ್ತಿದ್ದಾರೆ, ಆದ್ರೂ ಅಸಾಮಾನ್ಯವಾಗಿ ಓಟ ಇದೆ ಇದ್ರದ್ದು.
ನೋಡೋಣ ಇವತ್ತಿನ ರೇಸಲ್ಲಿ ಯಾವ ರೀತಿಯಾಗಿ ಮಿಂಚುತ್ತೆ ಅಂತ. ಈ ಭೀಮಾ ಎತ್ತಿಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಚಾನಲ್ ಮೂಲಕ ಹಾರೈಸೋಣ. ನೀವೇನಾದರೂ ಈ ವಿಡಿಯೋ ಇಷ್ಟಪಟ್ಟರೆ, ಈ ಭೀಮಾ ಓರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.